ಬಹಳಷ್ಟು ವರ್ಷಗಳಿಂದ ಜನರ ಬೇಡಿಕೆಯಾಗಿದ್ದ ಸರ್ಕಾರಿ ಬಸ್ ಮಂಗಳೂರು ಮೂಡಬಿದ್ರೆ ಕಾರ್ಕಳ ಮಾರ್ಗದಡಿ ಓಡಲು ಆರಂಭಿಸಿದೆ. ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ಬೇಕಾಗಿದ್ದ ಈ ವ್ಯವಸ್ಥೆ ಸಾರ್ವಜನಿಕರಿಗೂ ಅನುಕೂಲವಾಗಿದ್ದೇ ಆಗಿದೆ. ಆದರೆ ಅದೆಷ್ಟೋ ವರ್ಷಗಳ ಬೇಡಿಕೆಯ ಬಳಿಕ ಕೆಎಸ್ಆರ್ಟಿಸಿ ಈ ಮಾರ್ಗದಲ್ಲಿ ಬಸ್ ಓಡಿಸಲು ಆರಂಭಿಸಿದೆ. ಆದರೆ ಈ ಬಸ್ ಎಷ್ಟು ದಿನ ಓಡಲಿದೆ ಎಂಬ ಆತಂಕವನ್ನ ಜನರು ವ್ಯಕ್ತಪಡಿಸಿದ್ದು, ಏನೇ ಆದರೂ ಬಸ್ ನಿಲ್ಲಿಸಬಾರದು ಎಂಬ ಮನವಿ ಮಾಡಿದ್ದಾರೆ. ಅಷ್ಟಕ್ಕೂ ಬಸ್ ನಿಲ್ಲುವ ಆತಂಕ ಆರಂಭವಾಗಿರುವುದೇ ಬಸ್ ಆರಂಭಿಸಿದ್ದು ಯಾರು ಎಂಬ ಗೊಂದಲ ಕಾರಣದಿಂದ. ಬಸ್ ಆರಂಭವಾದ ತಕ್ಷಣ ಮೂಡಬಿದ್ರೆಯ ಶಾಸಕರ ಅಭಿಮಾನಿಗಳು ಶಾಸಕರಿಗೆ ಧನ್ಯವಾದ ತಿಳಿಸಿ ಬ್ಯಾನರ್ ಹಾಕಿದ್ದಾರೆ. ಇದೇ ವೇಳೆ ಇದು ಕಾಂಗ್ರೆಸ್ ನಾಯಕರಿಂದ ಆಗಿದ್ದು ಅಂತ ಕಾಂಗ್ರೆಸ್ ಬೆಂಬಲಿಗರು ಬ್ಯಾನರ್ ಹಾಕಿದ್ದಾರೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಈ ಬಗ್ಗೆ ಕಿತ್ತಾಟ ಆರಂಭ ಆಗಿದ್ದು, ಶಕ್ತಿ ಯೋಜನೆ ಜಾರಿಗಾಗಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಅವರ ಪ್ರಯತ್ನ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರದ ಶಕ್ತಿ ಯೋಜನೆಗೂ ಮೊದಲೇ ಶಾಸಕರು ಇದಕ್ಕಾಗಿ ಪ್ರಯತ್ನ ಪಟ್ಟಿದ್ದು, ಕಾನೂನು ತೊಡಕು ನಿವಾರಣೆಯಾಗಿ ಈಗ ಬಸ್ ಆರಂಭವಾಗಿದೆ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಆದರೆ ಇವರಿಬ್ಬರ ಗಲಾಟೆಯಲ್ಲಿ ಆರಂಭವಾಗಿರುವ ಬಸ್ ನಿಲ್ಲದೇ ಇರಲಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಿಂದೆಯೂ ಈ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಓಡಿದ್ದು ಸದ್ದಿಲ್ಲದೆ ನಿಂತು ಹೋಗಿದ್ದೇ ಸ್ಥಳೀಯರ ಈ ಆತಂಕಕ್ಕೆ ಕಾರಣ ಆಗಿದೆ.